ಖ್ಯಾತ ಗುತ್ತಿಗೆದಾರ ಝೀರೋಯಿಂದ ದೊಡ್ಡ ಹೀರೋ ಆಗಿ ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದಂತಹ ಉದ್ಯಮಿ ಏನಿದ್ದಾರೆ ಡಿ.ವೈ. ಉಪ್ಪಾರ ಅವರು ಇಂದು ನಿಧನರಾಗಿದ್ದಾರೆ. ಸಮಾಜದ ಏಳಿಗೆಗಾಗಿ ಹಾಗೂ ಬಡ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಶ್ರಮಿಸಿದ್ದಾರೆ. ಇವರು ಒಬ್ಬ ಸಮಾಜಮುಖಿ ಕೆಲಸಗಳನ್ನು ಮಾಡಿದಂತಹ ವ್ಯಕ್ತಿಯವರು. ಸಮಾಜ ಇಂದು ಇವರನ್ನು ಕಳೆದುಕೊಂಡಿದೆ, ಅಪಾರ ನೋವಿನಲ್ಲಿದೆ. ಇವರ ಒಂದು ನಿಧನದಿಂದ ಎಲ್ಲರೂ ಕೂಡ ದುಃಖಿತರಾಗಿದ್ದಾರೆ. ಪಾರ್ಥಿವ ಶರೀರವನ್ನು ಇಂದು ಬೆಂಗಳೂರಿನ ಹೆಬ್ಬಾಳ KR ಪುರಂ ರಿಂಗ್ ರಸ್ತೆಯಲ್ಲಿರುವಂತಹ BEL ಕಂಪನಿ ಕಾರ್ಪೊರೇಷನ್ ಏನಿದೆ, ಕಾರ್ಪೊರೇಟ್ ಆಫೀಸ್ ಪಕ್ಕದಲ್ಲಿರುವಂತಹ ನಿವೇಶನದಲ್ಲಿ, ಅಂದರೆ ಮಾನ್ಯತಾ ಟೆಕ್ ಪಾರ್ಕ್ ಎದುರುಗಡೆ ಇದೆ, ಇದು ಸಾರ್ವಜನಿಕರ ಪ್ರದರ್ಶನಕ್ಕಾಗಿ ಇರಿಸಲಾಗಿದೆ. ಮಧ್ಯಾಹ್ನ 12ರಿಂದ ಸಂಜೆ 5 ಗಂಟೆಯವರೆಗೆ ಅಭಿಮಾನಿಗಳು ಹಾಗೂ ಹಿತೈಷಿಗಳು ಅಂತಿಮ ದರ್ಶನವನ್ನು ಪಡೆಯಬಹುದು ಅಂತ ಹೇಳಲಾಗ್ತಾ ಇದೆ. ಡಿ.ವೈ. ಉಪ್ಪಾರ ಅವರ ಅಂತಿಮ ಸಂಸ್ಕಾರ ವಿಧಿವಿಧಾನಗಳು ನಾಳೆ ಅಂದರೆ ಗುರುವಾರ ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಯಂಕಂಚಿ ಗ್ರಾಮದಲ್ಲಿ ನೆರವೇರಲಿದೆ ಅಂತ ಕುಟುಂಬಸ್ಥರು ತಿಳಿಸಿದ್ದಾರೆ. ಇದು ವಿಚಾರವಾಗಿ ಇವರ ಬಗ್ಗೆ ಏನು ಹೇಳೋದಾದ್ರೆ ನೋಡಿ, ಬೆಳಗಾವಿ ಜಿಲ್ಲೆಯ ಗೋಕಾಕ್ ಭಾಗದ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದಂತಹ ಡಿ.ವೈ. ಉಪ್ಪಾರ ಅವರು ಓದಿದ್ದು ಕೇವಲ 4ನೇ ಕ್ಲಾಸ್ ತರಗತಿ ಮಾತ್ರ. ಆದರೆ ಅವರಲ್ಲಿ ಕೆಲಸ ಮಾಡುವಂತಹ ಒಂದು ಛಲ ಮತ್ತು ಇನ್ನೇನಾದರೂ ಸಾಧಿಸಬೇಕೆಂಬಂತಹ ಹಂಬಲ ಕೂಡ ಇವರಲ್ಲಿ ದೊಡ್ಡ ಮಟ್ಟದಲ್ಲಿ ಇತ್ತು. ಹೈದರಾಬಾದ್, ಮುಂಬೈ, ದೆಹಲಿಯಿಂದ ಬಂದಂತಹ ಗುತ್ತಿಗೆದಾರರು ರಾಜ್ಯವನ್ನು ಆಕ್ರಮಿಸಿದ್ರು. ಆ ಒಂದು ಕಾಲದಲ್ಲಿ ಡಿ.ವೈ. ಉಪ್ಪಾರ ಅವರು ಸವಾಲಿನ ಒಂದು ನಡುವೆನೇ ಬೆಳೆದು ನಿಂತುಕೊಳ್ತಾರೆ, ಸಮಾಜಮುಖಿ ಕೆಲಸಗಳನ್ನು ಮಾಡ್ತಾರೆ. ಅವರು ತಮ್ಮ ವೃತ್ತಿ ಜೀವನವನ್ನು ಅಂತಿಮ ಅಂದರೆ ಸಣ್ಣ ಮಟ್ಟದ ಸಿವಿಲ್ ಕಾಮಗಾರಿಗಳ ಮೂಲಕ ಆರಂಭ ಮಾಡ್ತಾರೆ. ಆರಂಭದಲ್ಲಿ ಸಣ್ಣ ಪುಟ್ಟ ಒಂದು ಚರಂಡಿ ರಸ್ತೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರು ತಮ್ಮ ಕೆಲಸದ ಗುಣಮಟ್ಟ ಮತ್ತು ನಿಖರತೆಯಿಂದಾಗಿ ದೊಡ್ಡ ಕಾಂಟ್ರಾಕ್ಟರ್ ಆಗಿ ಬೆಳೆದು ನಿಂತುಕೊಳ್ತಾರೆ. ಇಂದು ಡಿ.ವೈ. ಉಪ್ಪಾರ ಅಂಡ್ ಸನ್ಸ್ ಸಂಸ್ಥೆ ಏನಿದೆ, ಕರ್ನಾಟಕದಾದ್ಯಂತ ಸಾವಿರಾರು ಕೋಟಿ ರೂಪಾಯಿಯ ನೀರಾವರಿ ಯೋಜನೆಗಳು, ಕೆರೆ ತುಂಬಿಸುವ ಯೋಜನೆಗಳು ಮತ್ತು ಹೆದ್ದಾರಿ ಕಾಮಗಾರಿಗಳನ್ನು ನಿರ್ವಹಿಸ್ತಾ ಇವೆ. ಡಿ.ವೈ. ಉಪ್ಪಾರ ಅವರು ಕೇವಲ ಒಬ್ಬ ಉದ್ಯಮಿಯಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರು ದೊಡ್ಡ ದಾನಿ ಅಂತಾನೆ ಖ್ಯಾತಿ ಪಡೆದಿರುವಂತಹ ವ್ಯಕ್ತಿ. ಹುಬ್ಬಳ್ಳಿ ಮತ್ತು ಅವರ ಊರಿನ ಭಾಗದಲ್ಲಿ ಬಡವರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಅನ್ನದಾಸೋಹವನ್ನು ನಡೆಸಿಕೊಂಡು ಬಂದಿದ್ದಾರೆ. ಇವರು ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡುವುದು ಕೂಡ ಇವರ ಕೆಲಸ ಆಗಿದೆ. ಶಾಲೆಗೆ ಕಟ್ಟಡ ಕಟ್ಟಿಸಿ ಶಾಲಾ ಕಟ್ಟಡಗಳನ್ನು ಕೂಡ ಕಟ್ಟಿಸಿಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಇವರು ಯಾವಾಗಲೂ ಮುಂದಿರುವಂತಹ ಈ ವ್ಯಕ್ತಿ ಏನಿದ್ದಾರೆ, ಸಾವಿರಾರು ಕೋಟಿ ರೂಪಾಯಿ ಒಡೆಯನಾದರೂ ಕೂಡ ಡಿ.ವೈ. ಉಪ್ಪಾರ ಅವರು ಇಂದಿಗೂ ಕೂಡ ಸರಳವಾಗಿ ಕಾಣಿಸ್ಕೊಳ್ತಾ ಇದ್ರು. ಅದು ಅವರ ಒಂದು ವ್ಯಕ್ತಿತ್ವ. ಬಿಳಿ ಪಂಚೆ ಶರ್ಟ್ಗಳನ್ನು ಧರಿಸಿ ಸಾಮಾನ್ಯರಂತೆ ಬದುಕನ್ನು ಸಾಗಿಸಿದಂತಹ ವ್ಯಕ್ತಿ. ಇದು ವಿಶೇಷ ಅಂತಾನೆ ಹೇಳ್ಬೋದು. ಇಂದು ಇವರು ಇಂತಹ ಮಹಾನ್ ವ್ಯಕ್ತಿ ಇಂದು ನಮ್ಮನ್ನೆಲ್ಲ ಅಗಲಿದ್ದಾರೆ. ಅದು ಇಡೀ ಕುಟುಂಬ ಇವತ್ತು ದುಃಖದಲ್ಲಿದೆ. ಆ ಕುಟುಂಬ ಹೇಳ್ತಾ ಇದೆ ಎಲ್ಲ ರೀತಿ ಯಾವ ರೀತಿಯಾದ ಒಂದು ವಿಧಿವಿಧಾನಗಳನ್ನು ನಾವು ಮಾಡ್ತೀವಿ, ಅಂತಿಮ ಸಂಸ್ಕಾರಕ್ಕೆ ಹೇಗೆ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಅಂತ ಹೇಳಿದ್ದೆ, ಅದೇ ರೀತಿಯಾಗಿ ನಮ್ಮ ಕಡೆಯಿಂದ ಕೂಡ ನಾವು ಆ ಒಂದು ಕುಟುಂಬಕ್ಕೆ ಅವರ ನಿಧನದ ಒಂದು ಶಕ್ತಿಯನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ ಕೇಳ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.